ತಂಪಾದಾಗ ಹೋಗ್ತವೆ. ಯಾಕಂತ ಹೇಳಿದ್ರೆ ಈಗ ಹೋಗಿದ್ದೆ ಅದನ್ನ ನೆರಳಲ್ಲಿ ಒಂದು ಮರದಲ್ಲಿ ಬಡ್ಡೆಯಲ್ಲಿ ಮಲಸ್ಕೊಳ್ತವೆ. ಮಲಗಾಗಿ ಎದ್ದಾಗಿದ್ಮೇಲೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆವಾಗ ಹೊಡ್ತವೆ. ಆನೆ ಮೇಯ್ಕಂತ ಹಂಗೆ ಹೋಗ್ತಾ ಇರ್ತವೆ. ಅದು ಮಧ್ಯ ಮಧ್ಯ ನೀರು ಸಿಗುತ್ತೆ ಅಲ್ಲಿ. ಕೆರೆ ಇರ್ಬೋದು ಇಲ್ಲಿ ಒಂದು 25-30 ಕೆರೆ ಇದಾವೆ. ಹೌದು ಇದಾವೆ. ಎಲ್ಲ ಕೆರೆ ನೋಡಿದ್ವಿ. ಎಲ್ಲ ಕೆಲವು ಕೆರೆಯಲ್ಲಿ ನೀವು ಸ್ವಲ್ಪ ನೀರು ನಿಲ್ಲೋದಿಲ್ಲ. ಈ ಬಿಸಿಲಲ್ಲಿ ಒಣಗಿಬಿಡುತ್ತೆ. ಕೆಲವು ಕಡೆ ನೀರು ಜರೆ ಬರ್ತೈತೆ, ನೀರಿದೆ. ಕೆಲವು ಕಡೆ ಸ್ವಲ್ಪ ನೀರು ಬರ್ತಾ ಹೋಗುತ್ತೆ ಈ ಟೈಮಲ್ಲಿ. ಕೆಲವು ಕಡೆ ಇರುತ್ತೆ ನೀರು. ಬೇಸಿಗೆಲಿ ಹಂಗಂದ್ರೆ ನೀರಿಗೇನು ಕೊರತೆ ಆಗಲ್ಲ? ನೀರಿನ ಕೊರತೆ ಇಲ್ಲ. ನಿಮ್ಮ ರೋಟೀನ್ ಹೇಗೆ ಸ್ಟಾರ್ಟ್ ಆಗ್ತಾ ಇತ್ತು? ಯಾಕಂದ್ರೆ ನೀವು 40 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಮನೆಗೆ ಜಾಸ್ತಿ ಟೈಮ್ ಕೊಡೋಕ್ಕಿಂತ ಇಲ್ಲಿಗೆ ಜಾಸ್ತಿ ಟೈಮ್ ಕೊಟ್ಟಿದ್ರ? ಇಲ್ಲ, ಇಲ್ಲೇ ಟೈಮ್ ಜಾಸ್ತಿ ಕೊಟ್ಟಿರೋದು. ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅದರಿಂದ ಜೀವನ ನಾವು ಮಾಡ್ತಾ ಇರೋದು ಅದರಿಂದನೇ ಅಲ್ಲ. ನಮ್ಗೆ ಯಾವುದು ಮತ್ತೆ ಬೇರೆದು ಯಾವುದು ಇದಿಲ್ಲ ನಮ್ಗೆ. ಇಲ್ಲಿ ಒಂದೊಂದ್ ಕಡೆ ಒಂದೊಂದ್ ರೂಟ್ ಡಿವೈಡ್ ಆಗ್ತವೆ. ಅಲ್ಲಿ ಅದೊಂದು ಡಿವೈಡ್ ಆಗ್ತವೆ. ಇದು ಈ ಕಡೆ ಹೋಗ್ತವೆ. ಇದಕ್ಕೆ ಲೆವೆಲ್ ಜಾಗ ತಗೊಂಡೋಗಿ ಮತ್ತೆ ಅದನ್ನ ಪುನಃ ಆ ಕಡೆನೆ ಹೋಗ್ತವೆ. ಇದು ಹಿಂಗಾಸಿ ಹೋಗಿ ಹಂಗ್ ಬರ್ಬೇಕು. ಇವಾಗ ಒಂದೊಂದಾನೆ ಬಿಡಲ್ಲ ನೀವು, ಯಾಕಂದ್ರೆ ಜೊತೆಲಿ ಯಾವ್ದು ಇರ್ತವೆ ಅವು ಜೊತೆಲಿ ಬಿಡ್ತೀವಿ. ಸಿಂಗಲ್ ಇರೋದನ್ನ ಸಿಂಗಲ್ ಬಿಡ್ತೀವಿ. ಯಾಕೆಂದ್ರೆ ಒಂದಕ್ಕೊಂದು ಜಗಳ ಆಡ್ಕೋಬಾರ್ದು. ಆ ರೀತಿ ನೋಡಿ ಬಿಡ್ತೀವಿ. ಜಗಳ ಆಡ್ತವೆ. ಕಾಡಾನೆ ಇರ್ತವೆ. ಕಾಡಾನಿಂದ ಜಗಳ ಆಡ್ತವೆ. ನಮ್ಮವು ಈ ಕಡೆ ಮದ ಬಂದ ಟೈಮಲ್ಲಿ ಜಗಳ ಆಡ್ತವೆ. ಅದಕ್ಕೆ ಬೇರೆ ಬೇರೆ ಮಾಡ್ತೀವಿ. ನೀವು ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ರಿ. ನೀವು ಆನೆಗಳು ಬೇಕೇ ಬೇಕು ನಮ್ಗೆ, ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅಂತ. ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ಫುಲ್ ಇಲ್ಲೇ ಕೆಲಸ ಮಾಡೋದ ಹೇಗೆ? ಎಲ್ಲ ಫ್ಯಾಮಿಲಿ ಇದೇ ಕೆಲಸ. ನಮ್ಮ ತಾತ ಮುತ್ತಾತ ಎಲ್ಲ ಪ್ರತಿಯೊಂದು ಇದೇ ಕೆಲಸ. ಮುತ್ತಾತನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇದೇ ಕೆಲಸ. ನೋಡಿದ್ರಿ ಎಲ್ಲ ಚಂದಮಾಮ ತೋರ್ಸಿರಿ, ಇವ್ರ ತಂದೆ ಆನೆಗಳನ್ನೇ ತೋರಿಸ್ತಾ ಇದ್ರಂತೆ. ಈಗ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಜಾಸ್ತಿ ಅಳ್ಬೇಕಾದ್ರೆ ಈಗ ಮೊಮ್ಮಕ್ಕಳಿಗೆಲ್ಲ ತೋರಿಸಿದೆ ಆನೆ ನಾವು. ಹೌದು. ಇವಾಗ್ಲೂ ಆನೆ ಎಲ್ಲಿ ಅಂತ ಕೇಳ್ತಾವು. ಈಗ ತಾಯಿ ಮನೆಗೆ ಸೊಸೆದಿಗ್ರು ತಾಯಿ ಮನೆಗೆ ಹೋಗ್ಬಿಟ್ರೆ ಮೊದ್ಲೇ ಅವ್ರಿಗೆ ಆನೆ ತೋರಿಸ್ಬೇಕು. ಸಮಾಧಾನ ಆವಾಗ ಸಮಾಧಾನ ಆಗ್ತದೆ. ನೀವು ಸ್ಟಾರ್ಟಿಂಗ್ ಬಂದಾಗ ಯಾರಿದ್ರು DF? ಅವಾಗ ಹೇಗಿತ್ತು ಈ ಸಕ್ಕರೆ ಬೈಲು ಆನೆ ಕಾರಿಡಾರ್? ಅವಾಗ ಒಂದ್ ಸ್ವಲ್ಪ ನಮ್ಗೆ ಸ್ವಲ್ಪ ಮರು ಇತ್ತು. ನಾವು ಅವಾಗ 6 ತಿಂಗಳು ಹೊರಗಡೆ ಅಂದ್ರೆ 6 ತಿಂಗಳು ಊರಲ್ಲಿ ಇರ್ತಿದ್ವು. ಆವಾಗ ಟಿಂಬರ್ ಕೆಲಸ ಇದ್ದು. ಎಷ್ಟು ವರ್ಷ ಆಗಿತ್ತು ಅವಾಗ ನಿಮ್ಗೆ? ಅವಾಗ ನನಗೆ 21 ವರ್ಷ. ಆವಾಗಲೇ ನಾನು ಕೆಲಸಕ್ಕೆ ಸೇರಿದ್ದು 83ರಲ್ಲಿ. ಆವಾಗಿಂದ ಹಿಂಗೆ 3 ತಿಂಗಳು ನಮ್ಮ ಇವರು ಇದ್ರು, ಅಣ್ಣ DF ಸಾಹೇಬರು. ಅವರೆಲ್ಲ ಅವ್ರ ಹತ್ರ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ನಾವು.